ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ತಮಿಳುನಾಡು ಖ್ಯಾತೆ. 3,500 ಕ್ಯೂಸೆಕ್ ನೀರಿಗೆ ತೃಪ್ತಿ ಪಡೆದ ತಮಿಳುನಾಡು. ಅವ್ರು ಯಾವುದಕ್ಕೂ ತೃಪ್ತರಾಗಲ್ಲ ಬಿಡಿ. 11,500 ಕ್ಯೂಸೆಕ್ ನೀರು ಹರಿಸಲು ಒತ್ತಡವಂತೆ. ಕನಿಷ್ಠ ಜ್ಞಾನ ಇದ್ಕೊಂಡು ಕೇಳ್ತಾರ ಅಥವಾ ಇಲ್ಲದೆ ಇರೋಂಗೆ ಕೇಳ್ತಾರ? ತಮಿಳುನಾಡು ಖ್ಯಾತೆಗೆ ಈಗ CWMA ಒಪ್ಪಿಲ್ಲ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ತಮಿಳುನಾಡು ಖ್ಯಾತಿಯನ್ನು ತೆಗೆದಿತ್ತು. 3,500 ಕ್ಯೂಸೆಕ್ ನೀರಿಗೆ ತೃಪ್ತಿಯನ್ನು ತಮಿಳುನಾಡು ಪಟ್ಕೊಂಡಿಲ್ಲ. ಅವ್ರು ಅಲ್ಪ ತೃಪ್ತರು ಅಂದಮೇಲೆ ನಾವು ಪರಿಸ್ಥಿತಿ ಏನು ನಮ್ದು ಹಿಂಗೆ ಅತೃಪ್ತ ಆತ್ಮಗಳು ಅಂತ ಕರಿತೀವಿ. ಅತೃಪ್ತ ಆತ್ಮಗಳು ಏನೇ ಮಾಡಿದರೂ ಕೂಡ ಅವ್ರಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಯಾವಾಗಿದ್ರೂ ಕೂಡ ಅದೇ ಅಲ್ಲ ರೀ. ಕುಡಿಯೋದಕ್ಕೆ ಮತ್ತು ಬೆಳೆಗಳಿಗೆ ನೀರಿಗೆ ವ್ಯತ್ಯಾಸ ಬೇಡವಾ? ಕುಡಿಯೋ ನೀರಿಗೆ ಆದ್ಯತೆಯನ್ನು ನಾವು ಕೇಳ್ತಾ ಇದ್ರೆ ಅವರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಬರದೇ ಇದ್ರೆ ಏನು ಪರಿಸ್ಥಿತಿ? ಅವ್ರಿಗೆ ಇನ್ನೂ ಒಂದು ಮಳೆ ಇದೆ, ನಮಗೆ ಅವ್ರಿಗೆ ಮಳೆ ಇದೆ, ಅವ್ರಿಗೆ ತುಂಬುತ್ತೆ ಅಲ್ಲಿ, ನಮಗೆಲ್ಲಿದೆ? ಹಿಂಗಾರು ಇಲ್ಲ ಅಂದರೆ ಮುಗಿದೋಯ್ತು ನಮ್ಮ ಕತೆ. ಅದಕ್ಕೆ ನಾವು ನಮ್ಮ ನೀರನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋದು ಬೇಡವಾ? ನಮ್ಮ ಹಕ್ಕು ನಮ್ಮ ಜಲ ಎಲ್ಲೋಯ್ತು ಹೋರಾಟ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಕ್ಕು ನಮ್ಮ ಜಲ ಮೇಕೆದಾಟು ವಿಚಾರದಲ್ಲಿ ಈಗ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸುಪ್ರೀಂ ಕೋರ್ಟಿಗೆ ಹೋಗ್ತಾರಾ? ನಾವು ನೀರೇ ಬಿಡೋದಿಲ್ಲ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾರಾ? ಏನಾಗುತ್ತೆ ಈ ವಾದ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಬಟ್ ಇಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಡದೇ ಇದ್ರೂ ಕೂಡ 1 TMCನೋ 2 TMCನೋ ಬಿಟ್ಬಿಟ್ಟು ನಮ್ಮ ಹತ್ರ ಇಷ್ಟೇ ಇರೋದು, ನಮಗೆ ಬಿಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಳ್ಬೇಕು. ನೀರು ಬಂದಾಗ ಬಿಡ್ತೀವಿ ಅನ್ನೋದನ್ನು ಹೇಳ್ಕೊಳ್ಬೇಕು. ಬಟ್ ನೀರಂತೂ ಈಗ ಬಿಡಬೇಕಾಗತ್ತೆ ಸುಪ್ರೀಂ ಕೋರ್ಟಿಗೆ ಹೋಗೋದೇ ಆದರೆ. ನಾನು ಪೂರ್ಣ ಪ್ರಮಾಣದಲ್ಲಿ ಬಿಡೋದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. 3,500 ಕ್ಯೂಸೆಕ್ ಬದಲಾಗಿ 1,500 ಕ್ಯೂಸೆಕ್ಕನ್ನು ಕಳುಹಿಸಿ ಅಲ್ಲಿಗೆ ಇಲ್ಲ 1,000 ಕ್ಯೂಸೆಕ್ಕಲ್ಲಿ ಈಗ ಪೂರ್ಣ ಪ್ರಮಾಣದಲ್ಲಿ ಬಿಡೋಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. 1,000 ಕ್ಯೂಸೆಕ್ಕನ್ನು ಬಿಟ್ಟು ಸುಪ್ರೀಂ ಕೋರ್ಟಿಗೆ ಇಮ್ಮಿಡಿಯೇಟ್ ಆಗಿ ಅಪೀಲ್ ಮಾಡಿಕೊಂಡು ನಾವು ಕೇಳ್ಕೊಳ್ಬೇಕು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗುತ್ತಿದೆ. ಆಗ್ತಾ ಇದೆ ಮಳೆ. ಜೂನ್ ಜುಲೈನಲ್ಲಿ 40 TMC ನೀರು ಹರಿಸಬೇಕು. ಈ ತಮಿಳುನಾಡಿನವ್ರ ವಾದ ಇದು. ಉತ್ತಮ ಮಳೆ ಆಗ್ತಾ ಇದೆ, ಬಂದು ನೋಡ್ಬಿಟ್ಟಿದ್ದಾರೆ ಅವರು. ಇದುವರೆಗೆ ಕೇವಲ 3.5 TMC ನೀರು ಮಾತ್ರ ಹರಿದಿದೆ. ಉತ್ತಮ ಮಳೆ ಆಗಿದ್ರೆ ಡ್ಯಾಮ್ ತುಂಬಬೇಕಾಗಿತ್ತಲ್ಲ, ನಿಮ್ಮನ್ನ ಯಾಕೆ ಕೇಳ್ತಾ ಇದ್ವಿ? ನಿಮಗೂ ನೀರು ಕಳಿಸ್ಬಿಡ್ತಾ ಇದ್ವಿ. ಬಾಕಿ ನೀರನ್ನು ಕಳಿಸ್ಬೇಕು, ಹರಿಸಬೇಕು ಅಂತ ಸೂಚನೆ ನೀಡಬೇಕು ಅಂತ ಇವ್ರದ್ದು ವಾದ ತಮಿಳುನಾಡಿನವ್ರದ್ದು. ಪ್ರತಿನಿತ್ಯ 11,500 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿ ಅಂತಿದ್ದಾರೆ. ಪ್ರತಿನಿತ್ಯ 11,500 ಕ್ಯೂಸೆಕ್ಕನ್ನು ಕಳಿಸ್ಬೇಕಂತಪ್ಪ ಇವರಿಗೆ. ಅಲ್ಲಿಗೆ ಆಯ್ತಲ್ಲ ಕತೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಉತ್ತಮ ಮಳೆ ಆಗಿದ್ದಿದ್ರೆ ನಿಮಗೆ ನೀರು ಹರಿಸದೆ ನಾವೇನು ಇಟ್ಕೊಂಡು ಕೂತ್ಕೊಳ್ಳೋಣ? ಡ್ಯಾಮ್ ತುಂಬಿದ್ರೆ ಆಟೋಮೆಟಿಕ್ಲಿ ನಿಮಗೆ ನೀರು ಬಂದೇ ಬರುತ್ತೆ. ಜೂನ್ ಜುಲೈನಲ್ಲಿ 40 TMC ನೀರನ್ನು ಹರಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಹಳೆ ಬಾಕಿ ಲೆಕ್ಕದ ಪ್ರಕಾರ ಕೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಈ ವಿಚಾರದಲ್ಲಿ ನಾವು ಏಕಾಏಕಿ ನಮ್ಮ ಹತ್ರ ಆಕ್ರೋಶ ಬರೋದು, ಹೋರಾಟಗಳಾಗೋದು ಎಲ್ಲವೂ ಕೂಡ ಇದೆ. ಆದರೆ ನಮಗೆ ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೂ ಕೂಡ ಒಂದು ಅವಕಾಶ ಕೂಡ ಇದೆ. ಆ ನಿಟ್ಟಿನಲ್ಲಿ ಹೋಗಬಹುದೇನೋ ರಾಜ್ಯ ಸರ್ಕಾರ. ಬಟ್ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಆದೇಶ ಪಾಲನೆ ಕೂಡ ಮಾಡಬೇಕಾಗತ್ತೆ. ಆದೇಶ ಪೂರ್ಣ ಪ್ರಮಾಣದಲ್ಲಿ ಧಿಕ್ಕರಿಸೋಕ್ಕೂ ಆಗೋದಿಲ್ಲ. 3,500 ಕ್ಯೂಸೆಕ್ ಬದಲಾಗಿ 1,000 ಕ್ಯೂಸೆಕ್ಕನ್ನು ಹರಿಸಿ ಇಮ್ಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಬೇಕಾಗುತ್ತೆ. ಈಗ ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಏನಿದೆ? ಏನಾದರೂ ಕೇಳಿ ಬರ್ತಾ ಇದೆಯಾ? ನೋಡಿ, CWMA ಮುಂದೆ ತಮಿಳುನಾಡು 11,500 ಕ್ಯೂಸೆಕ್ ನೀರನ್ನು ಪ್ರತಿದಿನ ಹರಿಸುವಂತೆ 15 ದಿನಗಳ ಕಾಲ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕ್ತಾ ಇದೆ. ಕರ್ನಾಟಕ 3,500 ಕ್ಯೂಸೆಕ್ ನೀರನ್ನು ಹರಿಸಲಿಕ್ಕೆ ಸಾಧ್ಯವಾಗದಂಥ ಸನ್ನಿವೇಶದ ಪರಿಸ್ಥಿತಿಯಲ್ಲಿದೆ. ಆದರೆ ಈಗ ತಮಿಳುನಾಡು ಹಳೆ ಬಾಕಿಯನ್ನು ಕೂಡ ಕೇಳ್ತಾ ಇದೆ. ಜೂನ್ ಮತ್ತು ಜುಲೈ ಸೇರಿ 2 ತಿಂಗಳ ನಡುವೆ ಸರಿಸುಮಾರು 40 TMC ಅಷ್ಟು ನೀರು ಹರಿಬೇಕಾಗಿತ್ತು. ಈವರೆಗೂ 3.5 TMC ಅಷ್ಟು ನೀರು ಮಾತ್ರ ಹರಿದಿದೆ. ಸೊ ಈ CWRC ಏನು 3,500 ಕ್ಯೂಸೆಕ್ ಹೇಳಿದೆ, ಅದರಿಂದಲೂ ಕೂಡ ತಮಿಳುನಾಡಿಗೆ ಅನ್ಯಾಯ ಆಗ್ತಾ ಇದೆ. ಹೀಗಾಗಿ 11,500 ಕ್ಯೂಸೆಕ್ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡಿದೆ. ಆದರೆ CWMA ಒಪ್ಕೊಂಡಿಲ್ಲ. ಸೊ ಭವಿಷ್ಯದಲ್ಲಿ ಈಗ ನಮಗೆ ಇರುವಂಥ ಎರಡೇ ಆಯ್ಕೆಗಳು. ಒಂದು, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಮತ್ತೆ ನೀರನ್ನು ಬಿಡಬೇಕು. ನೀರು ಬಿಡದೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶವನ್ನು ಮಾಡಲ್ಲ. ಯಾಕೆಂದರೆ ಈ ರೀತಿ ಹಿಂದೆ ಆದಂಥ ಸನ್ನಿವೇಶಗಳಲ್ಲಿ ನಾವು ಜಲತಜ್ಞರಲ್ಲ, ಜಲತಜ್ಞರಿರುವಂತಹ ಒಂದು ಕಮಿಟಿಯನ್ನು ಈಗಾಗಲೇ ರಚನೆ ಮಾಡಿ
ಮಾಡಿದ್ದೀವಿ, ನಿಮ್ಮ ವಾದಗಳು ಏನೇ ಇದ್ರೂ ಕೂಡ ಅದ್ರ ಮುಂದೆ ಪ್ರಸ್ತುತಪಡಿಸಿ ಅವ್ರು ಹೇಳಿದಂತೆ ನಡ್ಕೊಳ್ಳಿ. ಒಂದು ವೇಳೆ ಈ ಪ್ರಕರಣವನ್ನು ನಾವು ವಿಚಾರಣೆ ಮಾಡಬೇಕು ಅಂದರೆ CWMA ಹೇಳಿದಂತೆ ನೀರನ್ನು ಹರಿಸಿ ಆಮೇಲೆ ಬನ್ನಿ ಅಂತ ಹೇಳಿ ಕಳಿಸಿದ್ದು ಇಂದಿನ ವಿಚಾರಣೆಗಳನ್ನು ನಾನೇ ಖುದ್ದು ರಿಪೋರ್ಟ್ ಮಾಡಿದ್ದುಂಟು. ಸೊ ಈ ಬಾರಿ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಹೋದರೆ ಅದೇ ರೀತಿಯಾದಂಥ ಉತ್ತರವನ್ನು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ವಾಟರ್ ಎಕ್ಸ್ಪರ್ಟ್ಸ್ ಇರುವಂಥ ಒಂದು ಕಮಿಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇದರಲ್ಲಿ ಪದೇ ಪದೇ ತನ್ನ ಇನ್ವಾಲ್ವ್ಮೆಂಟನ್ನು ತೋರಿಸಲ್ಲ. ಎರಡು ರಾಜ್ಯಗಳ ಮ್ಯಾಟರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಗಮನ ಹರಿಸುವಂಥ ಕೆಲಸಗಳನ್ನು ಮಾಡಬಹುದು. ಆದಾಗ್ಯೂ ಕೂಡ ನೀರು ಹರಿಸಲಿಕ್ಕೆ ಸೂಚನೆ ಕೊಡುವಂಥ ಸಾಧ್ಯತೆಗಳೇ ಹೆಚ್ಚು, ನಾವು ಒಂದು ವೇಳೆ ಸುಪ್ರೀಂ ಕೋರ್ಟ್ ಹೋದರೂ ಕೂಡ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೋರಾಟ ಅಂತೂ ಹಾಗೇ ಆಗತ್ತೆ, ಪ್ರತಿಭಟನೆಗಳಂತೂ ಹಾಗೇ ಆಗತ್ತೆ. ಬಟ್ ಈ ವಿಚಾರದಲ್ಲಿ ಆಗಬೇಕಾಗಿರುವಂಥದ್ದು ಕಾನೂನಾತ್ಮಕವಾಗಿ